ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತು ಯಾರ ಮನೆಯಲ್ಲಿ ಬಾಕ್ಸ್ಗಳಿಗೋಕ್ಕೆ ಸೆಲ್ಫ್ ಇರಲ್ವೋ, ಸೊ ಈ ರೀತಿ ಮಾಡಿ ತುಂಬ ಈಸಿ ಯೂಸ್ಫುಲ್ ಆಗುತ್ತೆ. ಈ ರೀತಿ ಮಾಡಿಕೊಂಡ್ರೆ ಎಷ್ಟು ಬಾಕ್ಸ್ ಬೇಕಾದರೂ ಇಟ್ಕೋಬೋದು, ಕೆಳಗಡೆನೂ ಇಟ್ಕೋಬೋದು ಮತ್ತು ಮೇಲೂ ಸಹ ಇಟ್ಕೋಬೋದು. ಒಂದು ಅಲ್ಲಿಗೆ ಇದ್ದರೆ ಸಾಕು. ಈ ಥರ 4 ಮೂಲೆಗೆ ಒಂದೇ ಸಮನಾಗಿರೋ ಬಾಕ್ಸ್ ಇಟ್ಬಿಟ್ಟು ಖಾಲಿ ಬಾಕ್ಸ್ ಬೇಕಾದರೂ ಇಡ್ಬೋದು, ಇಲ್ಲಾಂದರೆ ಕಾಳುಗಳೇನಾದರೂ ಹಾಕ್ಬಿಟ್ಟು ಬೇಕಾದರೂ ಇಡ್ಬೋದು. ಬೇಕಾದಾಗ ಅದನ್ನು ತಕ್ಕೊಂಡ್ಲೂಬೋದು, ಏನು ಬೀಳೋದಿಲ್ಲ. ಬಟ್ ಕೆಳಗಡೆ ಒಂದೇ ಸಮನಾದಂಥ ಬಾಕ್ಸ್ಗಳಿದ್ರೆ ಅಲ್ಲಾಡಲ್ಲ, ಕ್ಲೀನಾಗಿ ಫ್ಲೆಕ್ಸಿಬಲಾಗಿ ಕೂತ್ಕೊಳ್ಳುತ್ತೆ. ಮತ್ತು ಕೆಳಗಡೆ ನಾವು ಎಷ್ಟೇ ಬಾಕ್ಸ್ಗಳನ್ನ ತಕ್ಕೊಳೋಕೆ ಟ್ರೈ ಮಾಡಿದ್ರೂ ಒಂದಕ್ಕೊಂದು ಬೀಳಲ್ಲ. ಸೊ ಹಾಗಾಗಿ ಒಂದೇ ಸಮನಾದಂಥ ಬಾಕ್ಸ್ ಇರಬೇಕು. ಅಂದರೆ ಎಲ್ಲ ಬಾಕ್ಸು ಒಂದೇ ಸಲ ತೆಗಿಯೋಕ್ಕಾಗಲ್ಲ, ಒಂದೊಂದು ಬಾಕ್ಸ್ನ ತಕ್ಕೋಬೋದು. ಯಾವ್ದು ಬೇಕಾಗಿರುತ್ತೋ ಆ ಬಾಕ್ಸ್ನ. ನಾನು ಅದನ್ನು ಲಾಸ್ಟಲ್ಲಿ ತೋರಿಸ್ತೀನಿ, ಎಲ್ಲ ಆರ್ಗನೈಸ್ ಮಾಡಾದಮೇಲೆ. ಸೊ ಈ ರೀತಿ ಫಸ್ಟ್ ಬೇಕಾಗಿರೋದೆಲ್ಲ ಮುಂದೆ ಇಟ್ಕೊಂಡು ಬೇಡದಿರೋದೆಲ್ಲ ಲಾಸ್ಟಲ್ಲಿ ಇಟ್ಕೋಬೋದು ಬಾಕ್ಸ್ನ. ನೋಡಿ, ನಾನು ಇವಾಗೆಲ್ಲ ಜೋಡಿಸಿದ್ದೀನಿ. ಸೊ ನನಗಿವಾಗ ಲಾಸ್ಟ್ ಮಧ್ಯದ ಬೇಕು, ಸೊ ಅದಕ್ಕೆ ಮಧ್ಯದ ತೊಗೊಂಡಿದ್ದೀನಿ. ಮತ್ತು ಲಾಸ್ಟ್ ಬೇಕು, ಲಾಸ್ಟದು ತೊಕ್ಕೋಬೋದು ಈಸಿಯಾಗಿ. ಮತ್ತು ಫಸ್ಟು ಅದು ತೊಕ್ಕೋಬೋದು. ನೋಡಿ, ಈ ಥರ 3 ಜೋಡಿಸಿದ್ರೂ ಸಾಕು, ಅಥವಾ 4 ಇಟ್ಟರೂ ಸಾಕು. ಕ್ಲೀನಾಗಿ ತೊಕ್ಕೋಬೋದು ನಮ್ಗೆ ಯಾವ್ದು ಬೇಕೋ ಅದನ್ನು. ಸ್ವಲ್ಪನೂ ಸಹ ಅಲ್ಲಾಡೋದು ಇಲ್ಲ ಮತ್ತು ಬೀಳೋದು ಇಲ್ಲ, ಕ್ಲೀನಾಗಿ ಕಾಣುತ್ತೆ. ಮತ್ತು ನ್ಯೂಸ್ ಪೇಪರ್ ಹಾಕೋದ್ರಿಂದ ಮೇಂಟೆನೆನ್ಸ್ ಈಸಿ ಆಗುತ್ತೆ. ಮತ್ತು ನಾನು ಇನ್ನೊಂದು ಸ್ಟ್ಯಾಂಡ್ ಇತ್ತು, ಸ್ಟೀಲ್ ಸ್ಟ್ಯಾಂಡು, ಅದರಲ್ಲಿ ನಾನು ಉಪ್ಪಿನ ಭರಣಿಗಳನ್ನ ಇಟ್ಕೊತೀನಿ, ಕ್ಲೀನಾಗಿ ಕಾಣುತ್ತೆ ಅಂತ. ಮತ್ತು ಕೆಳಗಡೆ ಮತ್ತು ನ್ಯೂಸ್ ಪೇಪರ್ ಹಾಕ್ಬಿಟ್ಟು, ನ್ಯೂಸ್ ಪೇಪರ್ ನಾನು ಎಲ್ಲದಕ್ಕೂ ಯೂಸ್ ಮಾಡ್ತೀನಿ. ಎಣ್ಣೆದು ಬಾಕ್ಸ್ಗಳು ಇಟ್ಕೊತೀನಿ. ಈ ಥರ ನ್ಯೂಸ್ ಪೇಪರ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಅಕಸ್ಮಾತ್ ಎಣ್ಣೆ ಏನಾದರೂ ಚೆಲ್ಲಿದ್ರೆ ಏನಾದರೂ ಆದರೆ ನ್ಯೂಸ್ ಪೇಪರ್ ಅಬ್ಸರ್ವ್ ಮಾಡ್ಕೊಳುತ್ತೆ. ಸೊ ನ್ಯೂಸ್ ಪೇಪರ್ ಏನಾದರೂ ತೀರಾ ಹಳೇದಾಯಿತು ಅಥವಾ 1 ತಿಂಗಳು ಮೇಲಾಯಿತು ಅಂದರೆ ಅದನ್ನು ವಾಪಸ್ ಎಸೆದ್ಬಿಟ್ಟು ಹೊಸ ನ್ಯೂಸ್ ಪೇಪರ್ ಹಾಕ್ಕೋಬೋದು. ಆದ್ದರಿಂದ ನ್ಯೂಸ್ ಪೇಪರ್ ಯೂಸ್ ಮಾಡ್ತೀನಿ, ಕ್ಲೀನಾಗಿರುತ್ತೆ ಮತ್ತು ಚೆನ್ನಾಗಿ ಕಾಣುತ್ತೆ ಅನ್ನೋದಕ್ಕೋಸ್ಕರ. ಈ ಟಿಪ್ ಯಾರಿಗೆಲ್ಲ ಇಷ್ಟ ಆಯಿತು ಮತ್ತು ಈ ಥರ ಯಾರ ಮನೆಯಲ್ಲಾದರೂ ಆರ್ಗನೈಸ್ ಮಾಡ್ಕೊಂಡಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ. ಥ್ಯಾಂಕ್ ಯು.